ವೆಲ್ಕಮ್ ಬ್ಯಾಕ್. ಹೊಸೂರು ಮುಖ್ಯ ರಸ್ತೆಯಲ್ಲಿ ಕಾರು ಚಾಲಕನ ಅಟ್ಟಹಾಸ ನಡೆದಿದೆ. ಪೊಲೀಸ್ ಕಾನ್ಸ್ಟೇಬಲ್ ಮೇಲಿನ ಕಾರನ್ನ ಹರಿಸೋದಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ತಪ್ಪಿಸಿಕೊಳ್ಳೋದಿಕ್ಕೆ ಕಾರಿನ ಬಾನೆಟ್ ಅನ್ನ ಹಿಡಿದಿದ್ದಾರೆ ಹೆಡ್ ಕಾನ್ಸ್ಟೇಬಲ್. ಪೊಲೀಸ್ ಕಾನ್ಸ್ಟೇಬಲ್ ಮೇಲೇನೆ ಆತ ಕಾರು ಹರಿಸೋದಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಕಾರಿನ ಬಾನೆಟ್ ಅನ್ನ ಹಿಡಿದು ತಪ್ಪಿಸಿಕೊಳ್ಳೋದಿಕ್ಕೆ ಹೆಡ್ ಕಾನ್ಸ್ಟೇಬಲ್ ಹಿಡಿದಿದ್ದಾರೆ. ಅವರ ಜೀವವನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಬಾನೆಟ್ ಹಿಡಿದ್ರೂ ಕೂಡ ಕಾರನ್ನ ಕಂಟಿನ್ಯೂ ಆಗಿ ಚಲಾಯಿಸ್ತಾನೆ ಇದ್ದಾನೆ. ಅಲ್ಲಿ ಕಾರಿನ ಚಾಲಕ ಕಿರುಚಾಡ್ತಾ ಇದ್ರೂ ಕೂಡ, ಅಲ್ಲಿ ಸಾಕಷ್ಟು ಜನ ವಾಹನ ಸವಾರರಿದ್ರು, ಕಿರುಚಾಡ್ತಾ ಇದ್ರೂ ಕೂಡ ಕಾರನ್ನ ನಿಲ್ಲಿಸದೆ ಹಾಗೆ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾನೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪೊಲೀಸ್ ಪಾರಾಗಿದ್ದಾರೆ. ಕಾರು ಚಾಲಕನ ಅಟ್ಟಹಾಸದ ವಿಡಿಯೋ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾರಲ್ಲಿ 3 ಲಕ್ಷ ರೂಪಾಯಿ ಮೌಲ್ಯದ 290 ಕೆಜಿ ಗುಡ್ಕಾ ಮತ್ತು ಮದ್ಯ ಪತ್ತೆಯಾಗಿದೆ. ಕರ್ನಾಟಕದಿಂದ ತಮಿಳುನಾಡಿಗೆ ಕಳ್ಳ ಸಾಗಾಟ ಮಾಡ್ತಾ ಇದ್ದ ಈ ಆಸಾಮಿ ತಮಿಳುನಾಡಿನ ಸಿರ್ಕಾಟ್ ಪೊಲೀಸರಿಂದ ಕಾರು ಚಾಲಕ ಯಾರಪ್ಪಾಶನನ್ನ ಅರೆಸ್ಟ್ ಮಾಡಲಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಪ್ಪ, ಅಲ್ಲಿ ಆತನನ್ನ ಹಿಡಿತಾರೆ ಅನ್ನುವಂತಹ ಭಯಕ್ಕೆ ಹೀಗೆ ಮಾಡದ್ನಾ, ಅಥವಾ ಏನಾದರೂ ಡ್ರಿಂಕ್ ಮಾಡಿ ಕಾರನ್ನ ಓಡಿಸ್ತಾ ಇದ್ನಾ, ಅಥವಾ ಆ ಭಯದಲ್ಲಿ ಒಳಗಡೆ ಏನು ಇತ್ತಲ್ಲ ಗುಡ್ಕಾ ಆಗಿರ್ಬೋದು ಅಥವಾ ಮದ್ಯ, ಆ ಭಯದಲ್ಲಿ ಈ ರೀತಿಯಾಗಿ ಮಾಡದ್ನಾ, ಹೇಗೆ ವಿಚಾರಣೆ ಸಂದರ್ಭದಲ್ಲಿ ಏನು ಹೇಳ್ತಿದ್ದಾನೆ? ನವಿತಾ, ವಾಹನ ತಪಾಸಣೆ ವೇಳೆ ಕಾರನ್ನ ಅಡ್ಡಿಗಡದಂತ ಹೇಳಿ ಪೊಲೀಸರ ಮೇಲೆ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಕಾರನ್ನ ಚಲಾಯಿಸುವಂತ ಪ್ರಯತ್ನ ಕಾರ್ ಚಾಲಕ ಮಾಡ್ತಾನೆ. ಸೊ ಆತನಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆತ ಬಾನೆಟ್ ಇಟ್ಕೊಂಡ ಸಂದರ್ಭದಲ್ಲಿ ಕಾರ್ ಚಾಲಕ ಸುಮಾರು 1 ಕಿಲೋಮೀಟರ್ ಆತನನ್ನ ಎಳೆದಿರ್ತಕ್ಕಂಥ ಘಟನೆ ಬೆಂಗಳೂರಿನ ಏನು ತಮಿಳುನಾಡು ಗಡಿ ಸಿರ್ಕಾಟ್ ಚೆಕ್ ಪೋಸ್ಟ್ ಬಳಿ ನಡೆದಿರುವಂತದ್ದು. ತಮಿಳುನಾಡಿನ ಹೊಸೂರು ಬಳಿ ಇರ್ತಕ್ಕಂಥ ಚೆಕ್ ಪೋಸ್ಟ್ ಏನಂತೆ ಹೆಡ್ ಕಾನ್ಸ್ಟೇಬಲ್ ರಾಜೀವ್ ಗಾಂಧಿ ಮತ್ತು ಸಿಬ್ಬಂದಿ ಅಲ್ಲಿ ಏನ್ ತಪಾಸಣೆ ಮಾಡ್ತಾ ಇರ್ತಾರೆ, ವಾಹನಗಳ ತಪಾಸಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಿಎಚ್ ಕಾರು ಕರ್ನಾಟಕದಿಂದ ತಮಿಳುನಾಡು ಕಡೆ ಬರ್ತಾ ಇರ್ತದೆ. ಆತ ಎಂದಿನಂತೆ ಕಾರುಗಳನ್ನ ತಪಾಸಣೆ ಮಾಡ್ಲಿಕ್ಕೆ ಸಂದರ್ಭದಲ್ಲಿ ಆತ ಈ ರೀತಿಯ ಒಂದು ಕೃತ್ಯ ಎಸಗಿರುವಂತದ್ದು. ಈ ಒಂದು ಕೃತ್ಯ ಮಾಡ್ಲಿಕ್ಕೆ ಪ್ರಮುಖ ಕಾರಣ ಆತ ಅಕ್ರಮವಾಗಿ ಕರ್ನಾಟಕದಿಂದ ತಮಿಳುನಾಡಿಗೆ ಸುಮಾರು 3 ಲಕ್ಷ ಮೌಲ್ಯದ ಗುಟ್ಕಾ ಮತ್ತೆ ಮದ್ಯವನ್ನ ಕಳ್ಳಸಾಗಾಟ ಮಾಡ್ತಾ ಇರುವಂತದ್ದು ಈಗ ಪ್ರಾಥಮಿಕ ಪೊಲೀಸರ ತನಿಖೆಯಲ್ಲಿ ತಿಳಿದು ಬರುವಂತದ್ದು. ಈತ ಏನು ಬಂಧನ ಆಗಿದ್ದಾನೆ. ಆತನ ಹೆಸರು ಯಾರಪ್ಪ ಅಂತೇಳಿ. ಆತ ಕರ್ನಾಟಕ ಮೂಲದವನು. ಈತ ಹ್ಯಾಬಿಚುಯಲ್ ಅಫೆಂಡರ್ ಆಗಿದ್ದು ಕರ್ನಾಟಕದಿಂದ ಪದೇ ಪದೇ ತಮಿಳುನಾಡಿಗೆ ಗುಟ್ಕಾ ಮತ್ತೆ ಮದ್ಯವನ್ನ ಸಾಗಾಟ ಮಾಡ್ತಾ ಇದೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ಗುಟ್ಕಕ್ಕೆ ಬ್ಯಾನ್ ಇದೆ. ಹಾಗಾಗಿ ಈ ಒಂದು ಕೃತ್ಯ ನಡೆದಿರುವಂತದ್ದು. ಓಕೆ, ಥ್ಯಾಂಕ್ ಯು ಚಂದ್ರಪ್ಪ ಡೀಟೇಲ್ಸ್ಗೆ.